ಈಗ 11 ಗಂಟೆಗೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದರು. ನಾವು ಎಲ್ಲ ಹಳೆ ಊರಿನಲ್ಲಿ ಒಂದು 8-10 ಮನೆಗಳು ವಿಸಿಟ್ ಮಾಡಿದ್ವಿ. ಇವತ್ತು ರೂರಲ್ ಏನು ಸುರ್ಜಿವಾಲ ಅವರು ಮತ್ತು DK ಶಿವಕುಮಾರ್ ಅವರು ನಿನ್ನೆ ಬಂದಿದ್ದರು. ಇವತ್ತು ಸುರ್ಜಿವಾಲ ಅವರು ಮತ್ತೆ ಹೋಗಿ ಬಾಗಲಕೋಟೆಗೆ ಮತ್ತೆ ಬರ್ತಾರೆ. ಮತ್ತು ಅದೇ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ಬಂದು ನಮ್ಮ ದಾವಣಗೆರೆ ಏನು ಗ್ರಾಮಾಂತರ ಪ್ರದೇಶಕ್ಕೆ ಇವತ್ತು ಹೆಚ್ಚು ರೀತಿಯಿಂದ ಅವರಿಗೆ ಕ್ಯಾನ್ವಾಸನ್ನು ಮಾಡಿ ನಮ್ಮ ಸಮರ್ಥನ ಗೆಲ್ಲಿಸೋ ಒಂದು ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಹೆಚ್ಚಿನ ಒಂದು ಏನು ಗ್ಯಾರಂಟಿಗಳಿದಾವೋ ಅದನ್ನೆಲ್ಲ ನಮ್ಮ ಜನತೆಯೂ ಸಾಕಷ್ಟು ಜನ ಒಳ್ಳೆಯ ಉಪಯೋಗ ಆಗಿದೆ, ಪ್ರತಿಯೊಬ್ಬರಿಗೂ ತಲುಪಿದೆ. ಆ ನಿಟ್ಟಿನಲ್ಲಿ ನಾವು ಮತವನ್ನು ಯಾಚನೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡರಲ್ಲಿ ಜಯಶೀಲಿ ಆಗುತ್ತೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ CM ಅವರು ಇವತ್ತು ಕ್ಯಾನ್ವಾಸನ್ನು ಮಾಡಿ ಮತ್ತೆ ನಾಳೆನೂ ಸಿಟಿಯಲ್ಲೇ ನಾಳೆ ಸಾಯಂಕಾಲ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿ ರಾತ್ರಿ ಮಟನೂ ಸಿಟಿಯಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ತಾವು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಿರಿ. ನಮ್ಮ ಪತ್ರಿಕಾ ಮಿತ್ರರು, ನಮ್ಮ ಮೀಡಿಯಾದವರು ಮತ್ತು ಎಲ್ಲ ಯೂಟ್ಯೂಬ್ನ ಎಲ್ಲ ಜಾಲತಾಣದವರು, ಅದರಲ್ಲಿ ಹೆಚ್ಚಿನ ರೀತಿಯಿಂದ ಯೂಟ್ಯೂಬ್ ಈಗ ಭಾಳ ಜಾಸ್ತಿ ಸರ್ಕ್ಯುಲೇಷನ್, ಸೋಷಿಯಲ್ ಮೀಡಿಯಾ ಅವರು ಹೆಚ್ಚಿನ ರೀತಿಯಿಂದ ನಮ್ಮ ಪಕ್ಷಕ್ಕೆ, ನಮ್ಮ ಸಮರ್ಥಿಗೆ, ನಮ್ಮ ಸರ್ಕಾರಕ್ಕೆ ಹೆಚ್ಚು ನಮ್ಮ ತಮ್ಮೆಲ್ಲರ ಒಂದು ಜನತೆಯ ಆಶೀರ್ವಾದ ಕೇಳಲಿಕ್ಕೆ ತಮ್ಮ ಮುಖಾಂತರ ಜನತೆಯಲ್ಲಿ ಈಗ 11 ಗಂಟೆಗೆ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ಬರ್ತಿದ್ದಾರೆ. ನಿನ್ನೆ ಉಪಮುಖ್ಯಮಂತ್ರಿಗಳು ಬಂದಿದ್ದರು. ನಾವು ಎಲ್ಲ ಹಳೆ ಊರಿನಲ್ಲಿ ಒಂದು 8-10 ಮನೆಗಳು ವಿಸಿಟ್ ಮಾಡಿದ್ವಿ. ಇವತ್ತು ರೂರಲ್ ಏನು ಸುರ್ಜಿವಾಲ ಅವರು ಮತ್ತು DK ಶಿವಕುಮಾರ್ ಅವರು ನಿನ್ನೆ ಬಂದಿದ್ದರು. ಇವತ್ತು ಸುರ್ಜಿವಾಲ ಅವರು ಮತ್ತೆ ಹೋಗಿ ಬಾಗಲಕೋಟೆಗೆ ಮತ್ತೆ ಬರ್ತಾರೆ. ಮತ್ತು ಅದೇ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಬೆಳಗ್ಗೆ ಬಂದು ನಮ್ಮ ದಾವಣಗೆರೆ ಏನು ಗ್ರಾಮಾಂತರ ಪ್ರದೇಶಕ್ಕೆ ಇವತ್ತು ಹೆಚ್ಚು ರೀತಿಯಿಂದ ಅವರಿಗೆ ಕ್ಯಾನ್ವಾಸನ್ನು ಮಾಡಿ ನಮ್ಮ ಸಮರ್ಥನ ಗೆಲ್ಲಿಸೋ ಒಂದು ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಹೆಚ್ಚಿನ ಒಂದು ಏನು ಗ್ಯಾರಂಟಿಗಳಿದಾವೋ ಅದನ್ನೆಲ್ಲ ನಮ್ಮ ಜನತೆಯೂ ಸಾಕಷ್ಟು ಜನ ಒಳ್ಳೆಯ ಉಪಯೋಗ ಆಗಿದೆ, ಪ್ರತಿಯೊಬ್ಬರಿಗೂ ತಲುಪಿದೆ. ಆ ನಿಟ್ಟಿನಲ್ಲಿ ನಾವು ಮತವನ್ನು ಯಾಚನೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ ಎರಡರಲ್ಲಿ ಜಯಶೀಲಿ ಆಗುತ್ತೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ CM ಅವರು ಇವತ್ತು ಕ್ಯಾನ್ವಾಸನ್ನು ಮಾಡಿ ಮತ್ತೆ ನಾಳೆನೂ ಸಿಟಿಯಲ್ಲೇ ನಾಳೆ ಸಾಯಂಕಾಲ ನಾಳೆ ಬೆಳಗ್ಗೆಯಿಂದ ಪ್ರಾರಂಭ ಆಗಿ ರಾತ್ರಿ ಮಟನೂ ಸಿಟಿಯಲ್ಲಿದೆ. ಆ ಒಂದು ನಿಟ್ಟಿನಲ್ಲಿ ತಾವು ಹೆಚ್ಚಿನ ರೀತಿಯಿಂದ ಸಹಕಾರವನ್ನು ಮಾಡಿರಿ. ನಮ್ಮ ಪತ್ರಿಕಾ ಮಿತ್ರರು, ನಮ್ಮ ಮೀಡಿಯಾದವರು ಮತ್ತು ಎಲ್ಲ ಯೂಟ್ಯೂಬ್ನ ಎಲ್ಲ ಜಾಲತಾಣದವರು, ಅದರಲ್ಲಿ ಹೆಚ್ಚಿನ ರೀತಿಯಿಂದ ಯೂಟ್ಯೂಬ್ ಈಗ ಭಾಳ ಜಾಸ್ತಿ ಸರ್ಕ್ಯುಲೇಷನ್, ಸೋಷಿಯಲ್ ಮೀಡಿಯಾ ಅವರು ಹೆಚ್ಚಿನ ರೀತಿಯಿಂದ ನಮ್ಮ ಪಕ್ಷಕ್ಕೆ, ನಮ್ಮ ಸಮರ್ಥಿಗೆ, ನಮ್ಮ ಸರ್ಕಾರಕ್ಕೆ ಹೆಚ್ಚು ನಮ್ಮ ತಮ್ಮೆಲ್ಲರ ಒಂದು ಜನತೆಯ ಆಶೀರ್ವಾದ ಕೇಳಲಿಕ್ಕೆ ತಮ್ಮ ಮುಖಾಂತರ ಜನತೆಯಲ್ಲಿ ಕೇಳಿ ಹೆಚ್ಚು ಸಹಕಾರವನ್ನು ಮಾಡಿರಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ತೀನಿ.